ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ರೇವತಿ. ವೆಲ್ಕಮ್ ಬ್ಯಾಕ್ ಟು ಆರ್ ರೆಸಿಪೀಸ್. ಇವತ್ತು ಮೃದುವಾದ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಸಬ್ಬಕ್ಕಿ ಆಗಲಿ ಮತ್ತು ಅವಲಕ್ಕಿ ಆಗಲಿ ಉಪಯೋಗಿಸ್ತಾ ಇಲ್ಲ. ಬರೀ 3 ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಮಾಡ್ತಾಯಿದ್ದೀನಿ. ನೋಡಿ, ನಾನು 2 ಲೋಟ ಅಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ, 2 ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಮತ್ತು 2 ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ. ಇದನ್ನು ಒಂದು 2-3 ಸರಿ ತೊಳೆದು ನಾನು ನೆನೆಯೋಕೆ ಇಡ್ತಾಯಿದ್ದೀನಿ. ಒಂದು 6-7 ಗಂಟೆ ಇಷ್ಟು ಟೈಮಲ್ಲಿ ನೆನಿಬೇಕಿದು. ಇದು ಸಂಪೂರ್ಣವಾಗಿ ನೆಂದಾಗಿದೆ. ಈಗ ನೋಡಿ, ಇದನ್ನು ವಾಶ್ ಮಾಡಿ ತೊಗೊಂಡಿದ್ದೀನಿ. ರುಬ್ಕೊಂಡ್ರೆ ನಮಗೆ ನೈಸಾಗೆ ಬರಬೇಕು. ಅದಕ್ಕೆ ನೋಡಿ, ಪ್ರತಿಯೊಂದು ಒಬ್ಬೆನೂ ನಾನು ಅದೇ ಥರ ರುಬ್ಕೊತಾ ಇದ್ದೀನಿ. ಅಕ್ಕಿ ಸಮಕ್ಕೆ ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಎಲ್ಲ ಅಕ್ಕಿನೂ ನಾನು ಇದೇ ಥರ ರುಬ್ಬಿಟ್ಕೊತಾ ಇದ್ದೀನಿ. ಮತ್ತು ಲಾಸ್ಟ್ನೇ ಒಬ್ಬೆಗೆ ನಾನು 1 ಸ್ಪೂನಷ್ಟು ಉಪ್ಪು ಮತ್ತು ಅರ್ಧ ಸ್ಪೂನಷ್ಟು ಸೋಡಾ ಪುಡಿ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಅವಲಕ್ಕಿನಾಗಲಿ ಸಬ್ಬಕ್ಕಿನಾಗಲಿ ಸೇರಿಸಿಲ್ಲ. ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂಥೇಳಿ ಹೇಳ್ತಾರೆ. ಇದು ಸಾಂಪ್ರದಾಯಿಕವಾಗಿ ನಾವು ಕೂಡ ಏನು ಸೇರಿಸ್ತಿರ್ಲಿಲ್ಲ. ನಮ್ಮ ತಾಯಿಯವರಾಗಲಿ ನಮ್ಮ ಅತ್ತೆಯವರಾಗಲಿ, ನಾನು ಅದೇ ಥರ ಮಾಡ್ತಾಯಿದ್ದೀನಿ. ಒಂದು ಪಾತ್ರೆಯಲ್ಲಿ ಸ್ಟವ್ ಮೇಲೆ ಕುದಿಯೋಕ್ಕೆ ನೀರು ಇಟ್ಕೊಂಡಿದ್ದೆ. ನೋಡಿ, ಈಗ ಅದನ್ನು ತೆಗೆದು ಕೆಳಗಡೆ ಇಟ್ಟು ಅದ್ರ ಮೇಲೆ ರುಬ್ಬಿರೋ ಅಂಥ ಹಿಟ್ಟಿನ ಪಾತ್ರೆನ ಇಡ್ತಾಯಿದ್ದೀನಿ. ಮುಚ್ಚಬೇಕು, ಅದು ಗಾಳಿ ಆಡದೆ ಇರೋ ಥರ ಮುಚ್ಚಿ. ನೋಡಿ, ಈ ಥರ ಇಡಬೇಕು ನಾವು. ಕೆಳಗಡೆ ಪಾತ್ರೆಯಲ್ಲಿ ನೀರಿದೆ, ಕುದೀತಾ ಹಬೆ ಬರ್ತಾ ಇರೋವಂಥ ನೀರು. ಅದ್ರ ಮೇಲೆ ಇಡ್ಲಿ ಹಿಟ್ಟಿನ ಪಾತ್ರೆನ ಇಟ್ಟರೆ ಸಾಕು, ತುಂಬ ಚೆನ್ನಾಗಿ ಉಬ್ಬುಗೆ ಬಂದಿರುತ್ತೆ. ನೋಡಿ, ನಾನು ಇನ್ನೇನು ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ, ಬರೀ 3 ಇಂಗ್ರೀಡಿಯೆಂಟ್ಸ್ ಹಾಕಿರೋದು. ಎಷ್ಟು ಚೆನ್ನಾಗಿ ಉಬ್ಬುಗೆ ಬಂದಿದೆ ಅಂದರೆ ಇದು ಪಡ್ಡು ಮಾಡ್ಬೋದು, ಇಡ್ಲಿ ಮಾಡ್ಬೋದು. ಇನ್ನು ಸ್ವಲ್ಪ ತೆಳು ಮಾಡಿಕೊಂಡ್ರೆ ದೋಸೆ ಕೂಡ ಇದರಲ್ಲೇ ಮಾಡ್ಬೋದು. 3 ಐಟಮ್ಗೆ ಆಗೋಷ್ಟು ನಾನು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡು ಡೈಲಿ ಒಂದೊಂದು ಐಟಮ್ ಮಾಡ್ಕೊತೀನಿ. ನೋಡಿ, ಪದೇ ಪದೇ ಮಾಡೋಂಗೆ ಏನಿರಲ್ಲ. ಫ್ರಿಡ್ಜಲ್ಲಿ ಇಟ್ಟರೆ ತುಂಬ ಚೆನ್ನಾಗೇ ಇರುತ್ತೆ. ನೋಡಿ, ಇದರಲ್ಲಿ ಇಡ್ಲಿ ಮಾಡೋದು ಹೇಗೆ ಅಂತೇಳಿ ಈಗ ನೋಡೋಣ ಬನ್ನಿ. ಉಪ್ಪು ಕೂಡ ನಾನು ರಾತ್ರಿಯೇ ಸೇರಿಸಿಟ್ಟಿರೋದ್ರಿಂದ ಈಗ ಉಪ್ಪಾಕೋ ಅವಶ್ಯಕತೆ ಏನಿಲ್ಲ. ಇಡ್ಲಿ ಪ್ಲೇಟ್ಗೆ ನಾನು ಎಣ್ಣೆ ಹಚ್ಕೊತಾ ಇದ್ದೀನಿ. ಎಲ್ಲ ಬಟ್ಲುಗಳಿಗೂ ಕೂಡ ಎಣ್ಣೆ ಹಚ್ಕೊಂಡು ಇಡ್ಲಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಮತ್ತು ನಾನೇನು ನೀರು ಕೂಡ ಸೇರಿಸ್ಕೊಂಡಿಲ್ಲ, ಅದೇ ಕನ್ಸಿಸ್ಟೆನ್ಸಿನೇ ಸಾಕು. ನೋಡಿ, ಎಲ್ಲ ಪ್ಲೇಟ್ಗಳಿಗೂ ಎಣ್ಣೆ ಹಚ್ಚಿ ನಂತರ ಇಡ್ಲಿ ಹಿಟ್ಟು ಬಿಡಬೇಕು. ಈಗ ಎಲ್ಲ ಬಿಟ್ಟಿದ್ದು ರೆಡಿ ಆಯಿತು. ನಾನು ಅದನ್ನು ಸ್ಟ್ಯಾಂಡ್ ಜೋಡಿಸಿ ಕುಕ್ಕರ್ಗೆ ಇಡ್ತಾಯಿದ್ದೀನಿ. ಕುಕ್ಕರಲ್ಲಿ ಮೊದಲೇ ನೀರು ಕಾಯೋಕ್ಕೆ ಇಟ್ಟಿರಬೇಕು. ನೀರು ಹಬೆ ಬರೋವಾಗ ಇಟ್ಟರೆ ಕರೆಕ್ಟಾಗಿ ಇಡ್ಲಿ ಆಗುತ್ತೆ. ನಮಗೆ ಟೈಮ್ ಕೂಡ ಕರೆಕ್ಟಾಗಿ ಗೊತ್ತಾಗುತ್ತೆ. ಮುಂಚೆನೇ ಇಟ್ಟರೆ ನಮಗೆ ಟೈಮ್ ಗೊತ್ತಾಗಲ್ಲ. ನೋಡಿ, 10 ನಿಮಿಷ ಅಥವಾ 12 ನಿಮಿಷ ಇಟ್ಟರೆ ಸಾಕು. ವಿಜಲ್ ಹಾಕಬಾರ್ದು. ಕುಕ್ಕರಲ್ಲಿ ಇಟ್ಟು ನೋಡಿ ಬೇಯಿಸ್ಕೊಬೇಕು. ಈಗ ನಾನು 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ತೆಕ್ಕೊಂಡ್ರೆ ನೋಡಿ, ಸೂಪರಾಗಿ ಬಂದಿದೆ ಇಡ್ಲಿ. ಎಷ್ಟು ಫ್ಲಫಿಯಾಗಿದೆ ಅಂದರೆ ನೋಡಿ, ಪೀಚ ಅನ್ನಲ್ಲ. ಇಡ್ಲಿ ಹೋಟ್ಲಲ್ಲಿ ಒಂಥರ ಅಂಟಿಸ್ತಾ ಇರ್ತದೆ ಕೈಗೆ. ನಮಗದು ನೋಡೋಕ್ಕೆ ಕಣ್ಣಿಗೆ ಚೆನ್ನಾಗಿರ್ಬೋದು, ಆರೋಗ್ಯಕ್ಕೂ ಏನು ಒಳ್ಳೆಯದಲ್ಲ. ಮತ್ತು ಅದು ಕೈಯಲ್ಲಿ ಮುಟ್ತಿದ್ದಂಗೆ ಗೊತ್ತಾಗುತ್ತೆ, ಏನೋ ಒಂಥರ ಅಂಟು ಥರ ಇರುತ್ತೆ. ಅದು ಸಾಬುದಾನ ಅಕ್ಕಿಯಿಂದ ಆ ಥರ ಬರೋದು, ಸಬ್ಬಕ್ಕಿಯಿಂದ. ನೋಡಿರಿ ಎಷ್ಟು ಚೆನ್ನಾಗಿ ಇಡ್ಲಿ ಬಂದಿದೆ ಅಂದರೆ ನಾವು ಯಾವಾಗಲೂ ಇದೇ ಥರನೇ ಮಾಡೋದು. ಅವಲಕ್ಕಿ ಕೂಡ ಹಾಕಲ್ಲ ನಾನು. ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ. ಎಲ್ಲ ಇಡ್ಲಿನೂ ನಾನು ತೆಕ್ಕೊತಾ ಇದ್ದೀನಿ ಪ್ಲೇಟಿಂದ. ನೋಡಿ, ಮೃದುವಾಗಿರಬೇಕು ಅಷ್ಟೇ, ನಮಗೆ ಟೇಸ್ಟಿಯಾಗಿರಬೇಕು. ನಮಗೆ ಹೋಟ್ಲು ಥರ ಇದ್ದರೆ ಏನು ಇಷ್ಟ ಆಗಲ್ಲ ಮನೆಗೆ. ನೋಡಿ, ಎಷ್ಟು ಮೃದುವಾಗಿ ಬಂದಿದೆ ಅಂದರೆ ತುಂಬ ಸಖತ್ತಾಗಿ ಬರುತ್ತೆ. ಇಡ್ಲಿ ಹಿಟ್ಟು ಕೂಡ ಅಷ್ಟೇ, ನಾವು ಅದನ್ನು ರೆಡಿ ಮಾಡೋದ್ರಲ್ಲೇ ನಮ್ಮದು ಟೆಕ್ನಿಕ್ ಇರೋದು. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೀವು ಮಾಡಿ. ನಮ್ಮ ಅಡುಗೆ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.